ನನ್ನೆಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಸ್ನೇಹಿತರೆ, ಈ ದಿನ ನಾನು ಹುಬ್ಳಿ ನಗರಕ್ಕೆ ಬಂದು ಸಭಾಪತಿಯವರ ನಿವಾಸಕ್ಕೆ ಬಂದು ಸ್ವಇಚ್ಛೆಯಿಂದ ನನ್ನ ವಿಧಾನ ಪರಿಷತ್ತಿನ ಮುಂದಿನ ಅವಧಿಗೆ ನಾನು ರಾಜೀನಾಮೆ ಪತ್ರವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಸಭಾಪತಿಗಳಿಗೆ ಒಪ್ಪಿಸಿದ್ದೇನೆ. ಸಭಾಪತಿಗಳು ಅಂಗೀಕರಿಸಿದ್ದಾರೆ. ವಿಶೇಷವಾಗಿ ನಮ್ಮ ಸಭಾಪತಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಇಂದು ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಕೆಲವು ವೈಯಕ್ತಿಕ ಕಾರಣಗಳು ಉಂಟು. ನಾನು ಜನತಾದಳ ಜಾತ್ಯತೀತ ಪಕ್ಷದಲ್ಲಿ 2 ಬಾರಿ ಟಿಕೆಟ್ ಪಡೆದು 2012 ಮತ್ತು 2018ನೇ ಸಾಲಿನಲ್ಲಿ 2 ಬಾರಿ ಜನತಾದಳ ಪಕ್ಷದಿಂದ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಆರಿಸಿ ಬಂದಿದ್ದೇನೆ. ಮತ್ತು ಈ ಅವಧಿಯಲ್ಲಿ ನನಗೆ ಪಕ್ಷ 3 ವರ್ಷ ವಿಧಾನ ಪರಿಷತ್ತಿನ ಉಪಸಭಾಪತಿಯನ್ನಾಗಿ ಕೂಡ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನನಗೆ ಪ್ರಥಮವಾಗಿ ನನ್ನ ರಾಜಕೀಯ ಪ್ರಾರಂಭವಾದದ್ದೇ 1995ರಲ್ಲಿ ಜಾತ್ಯತೀತ ಜನತಾದಳ ಪಕ್ಷದಿಂದ 85ರಲ್ಲಿ. ಆದರೆ ಹಲವು ಕಾರಣಗಳಿಂದ 2 ಬಾರಿ ನನಗೆ ವಿಧಾನ ಪರಿಷತ್ತಿನ ಟಿಕೆಟ್ ಸಿಗಲಿಲ್ಲ ಜನತಾದಳ ಪಕ್ಷದಲ್ಲಿ, ಮತ್ತು ವಿಧಾನಸಭೆಗೂ ಕೂಡ ಒಮ್ಮೆ ಟಿಕೆಟ್ ಸಿಗಲಿಲ್ಲ. ಆ ದಿನಮಾನಗಳಲ್ಲಿ ನಾನು 2000 ಜೂನ್ನಲ್ಲಿ ನಾನು ಕಾಂಗ್ರೆಸ್ ಪಕ್ಷದಿಂದ ವಿಧಾನ ಪರಿಷತ್ತಿಗೆ ಮೊದಲನೇ ಬಾರಿಗೆ ಸ್ಪರ್ಧೆ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಮೇಲೆ 2000 ಜೂನ್ನಲ್ಲಿ ನಾನು ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದಿಂದ ಮೊದಲನೇ ಬಾರಿಗೆ ವಿಧಾನ ಪರಿಷತ್ತಿಗೆ ಆರಿಸಿ ಬಂದೆ. ತದನಂತರ 2ನೇ ಬಾರಿ ಪಕ್ಷೇತರವಾಗಿ ನಿಂತು ಆರಿಸಿ ಬಂದೆ. 3ನೇ ಬಾರಿ 4ನೇ ಬಾರಿ ಜಾತ್ಯತೀತ ಜನತಾದಳ ಪಕ್ಷದಿಂದ ಆರಿಸಿ ಬಂದೆ. ಈ ಅವಧಿಯಲ್ಲಿ 3 ವರ್ಷಗಳ ಕಾಲ ವಿಧಾನ ಪರಿಷತ್ ಉಪಸಭಾಪತಿಯಾಗುವ ಅವಕಾಶ ಕೂಡ ನನಗೆ ಸಿಕ್ತು. ಪಕ್ಷದಲ್ಲಿ ನಿಷ್ಠಾವಂತ ಸದಸ್ಯನಾಗಿ ನಾನು ನನ್ನ ಕ್ಷೇತ್ರ ವ್ಯಾಪ್ತಿ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಜಿಲ್ಲೆ, 4 ಲೋಕಸಭಾ ಕ್ಷೇತ್ರ, 29 ವಿಧಾನಸಭಾ ಕ್ಷೇತ್ರ, 4 ಜಿಲ್ಲೆ. ಈ ಭಾಗದಲ್ಲಿ ನಾನು ಪಕ್ಷದಲ್ಲಿ ನಿಷ್ಠಾವಂತ ಶಾಸಕನಾಗಿ ನಿರಂತರವಾಗಿ 4 ಬಾರಿ ನನ್ನ ಶಿಕ್ಷಕ ಸಮುದಾಯ ನನ್ನನ್ನು ಆರಿಸ್ತಾ ಬಂದಿದೆ. ನಮ್ಮ ಶಿಕ್ಷಕ ಸಮುದಾಯದ ನಾಡಿನ ಜನಸಾಮಾನ್ಯರ ವಿದ್ಯಾರ್ಥಿಗಳ ಹಿತ ಕಾಯುವ ಕೆಲಸವನ್ನು ನಾನು ನಿರಂತರವಾಗಿ ಮಾಡಿಕೊಂಡು ಬಂದೆ. ಆದರೆ ಜಾತ್ಯತೀತ ಜನತಾದಳ ಪಕ್ಷದ ವರಿಷ್ಠರಾದಂಥ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿಯವರು ನಮ್ಮಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳನ್ನು ತೆಗೆದುಕೊಂಡು ನಮ್ಮನ್ನು ಪಕ್ಷದ ಕಾರ್ಯಕರ್ತರನ್ನು, ನಿಷ್ಠಾವಂತರನ್ನು ಕಡೆಗಣಿಸುವಂಥ ಕೆಲಸಗಳನ್ನು ಮಾಡ್ತಾ ಬಂದರು. ಆ ಸಂದರ್ಭದಲ್ಲಿ ನಾವು
ಎಕ್ಸೆಪ್ಟ್ ಮಾಡಿ ನಮ್ಮ ಪಕ್ಷದ ನಾಯಕರಿಗೆ ಮಾಡಿ ಕಳಿಸ್ತೀನಿ ಸದ್ಯ. ನಾವು ಮನವರಿಕೆ ಮಾಡಿಕೊಟ್ಟು ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸಬಾರ್ದು, ಸರಿ ಆಯ್ತು. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವ್ರಿಗೆ ಅಧಿಕಾರ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಆಗಾಗ ನಮ್ಮ ಪಕ್ಷದ ವರಿಷ್ಠರ ಜೊತೆಯಲ್ಲಿ ನಾವು ಮಾತನಾಡ್ತಾ ಇದ್ವು. ಅವು ಯಾವೂ ಕೂಡ ನಮ್ಮ ಪಕ್ಷದ ವರಿಷ್ಠರಿಗೆ ಹಿಡಿಸ್ತಾ ಇರಲಿಲ್ಲ. ಕಳೆದ 2 ವರ್ಷಗಳ ಹಿಂದೆ ನಡೆದಂಥ ಇದೇ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಾವು ಪಕ್ಷದಲ್ಲಿ ನಿಷ್ಠಾವಂತರಾಗಿದ್ದಂಥ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಪ್ರತಿಪಾದಿಸಿದೆ. ಆದರೆ ಆ ಸಂದರ್ಭದಲ್ಲಿ ಅವರು ಪಕ್ಷದಲ್ಲೇ ಇಲ್ಲದೇ ಇದ್ದಂಥ, ರಾಜಕಾರಣ ಕ್ಷೇತ್ರದಲ್ಲಿ ಇಲ್ಲದೇ ಇದ್ದಂಥ ಒಬ್ಬ ವ್ಯಕ್ತಿಗೆ ಟಿಕೆಟನ್ನು ಕೊಟ್ಟರು. ಆ ಸಂದರ್ಭದಲ್ಲೂ ಕೂಡ ನಾನು ಭಾಳವಾಗಿ ಪಕ್ಷದಲ್ಲಿ ಕಾರ್ಯಕರ್ತರಾಗಿರ್ತಕ್ಕಂಥವ್ರಿಗೆ ಯಾರಿಗಾದರೂ ಕೊಡಿ, ಇದು ನಮ್ಮ ಕ್ಷೇತ್ರದ ವ್ಯಾಪ್ತಿ ಪದವೀಧರ ಕ್ಷೇತ್ರದ ಕೂಡ ನಾವು ಗೆಲ್ಲಿಸೋ ಜವಾಬ್ದಾರಿ ತಗೊಳ್ತೀವಿ ಅಂತೇಳಿ ನಾವು ಭಾಳ ವಿನಂತಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಮಾತಿಗೆ ಅವರು ಒಪ್ಪಲಿಲ್ಲ, ಅವರದೇ ಆದಂಥ ಅಭ್ಯರ್ಥಿಯನ್ನು ನಿಲ್ಲಿಸಿದರು. ಆ ಸಂದರ್ಭದಲ್ಲಿ ಕೂಡ ನಾನು ಒಂದು ವೇಳೆ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡದೆ ಹೊಸಬರಿಗೆ ಬೇರೆಯವರಿಗೆ ಕೊಡೋದಾದರೆ ನಾನು ಬೇರೆ ತೀರ್ಮಾನವನ್ನು ಮಾಡ್ತೇನೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ನಮ್ಮ ವರಿಷ್ಠರಿಗೆ ತಿಳಿಸಿದ್ದೆ. ಅವರು ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಲಿಲ್ಲ, ಹೊಸ ಮುಖಕ್ಕೆ ಟಿಕೆಟ್ ಕೊಟ್ಟರು. ಆ ಸಂದರ್ಭದಲ್ಲಿ ನಾನು ಬದಲಿ ತೀರ್ಮಾನವನ್ನು ನಾನು ತೆಗೆದುಕೊಂಡೆ. ಮತ್ತು ನಮ್ಮ ಪಕ್ಷದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ನಾಯಕರಾದಂಥ HD ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದರು. ಆ ಸಂದರ್ಭದಲ್ಲಿ ಆ ಭಾಗದ ಎಲ್ಲ ಶಾಸಕರು ಕೂಡ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿದರು. ಆದರೆ ನಾನೊಬ್ಬ ಮಾತ್ರ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಅಭ್ಯರ್ಥಿ ಮಾಡೋದು ಬೇಡ, ಮಂಡ್ಯ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಕಾರ್ಯಕರ್ತರಿಗೆ ತಾವು ಅವಕಾಶ ಮಾಡಿ ಅನ್ನುವಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಿದೆ. ಅದು ಒಂದು ನನ್ನ ನಾಯಕರಿಗೆ ಸ್ವಲ್ಪ ನನ್ನ ಮೇಲೆ ಅಸಮಾಧಾನಕ್ಕೆ ಕಾರಣ. ಅಲ್ಲಿಂದನೂ ಕೂಡ ಪಕ್ಷದ ಸಂಘಟನೆಯಲ್ಲಿ ನಮ್ಮ ಬಗ್ಗೆ ಸಂಶಯವನ್ನೇ ವ್ಯಕ್ತಪಡಿಸ್ತಾ ಬಂದರು. ನಾವೆಷ್ಟೇ ನಿಷ್ಠಾವಂತರಾಗಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಪಕ್ಷದಲ್ಲಿ ನಾವು ಮಾಡ್ಕೊಂಡು ಬಂದರೂ ಕೂಡ ನನಗೆ 4 ಬಾರಿ ನಿರಂತರವಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಶಿಕ್ಷಕ ಬಂಧುಗಳು ನನ್ನನ್ನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನಗೆ ಅಭೂತಪೂರ್ವವಾದಂಥ ಬೆಂಬಲ ಕೊಟ್ಟು ಮತ ಕೊಟ್ಟು ನನ್ನನ್ನು ನಿರಂತರವಾಗಿ 4 ಬಾರಿ ನನ್ನ ಕ್ಷೇತ್ರದ ಶಿಕ್ಷಕ ಬಂಧುಗಳು ನನ್ನನ್ನು ಆಯ್ಕೆ ಮಾಡ್ತಾ ಬಂದಿದ್ದಾರೆ. ಈ ಎಲ್ಲ ಸಮಸ್ಯೆಗಳು ಬಂದಾಗ ನಾನು ನನ್ನ ಕ್ಷೇತ್ರದ ಶಿಕ್ಷಕ ಬಂಧುಗಳನ್ನು ಸಭೆ ನಡೆಸಿ ಅವರೆಲ್ಲರಲ್ಲೂ ಕೂಡ ನಾನು ಸಮಾಲೋಚನೆ ಮಾಡಲಾಗಿ ಈಗ ಅವರಲ್ಲಿ ಬಹುತೇಕ ನನ್ನ ಶಿಕ್ಷಕ ಬಂಧುಗಳು, ನನ್ನ ಮತದಾರರು ಮತ್ತು ನನ್ನ ಹಿತೈಷಿಗಳು ಮತ್ತು ಜನತಾದಳದಲ್ಲೇ ಇದ್ದಂಥ ಕೆಲವು ಪ್ರಮುಖ ನಾಯಕರೆಲ್ಲರೂ ಕೂಡ ನಾವು ಈ ಪಕ್ಷದಲ್ಲಿ ಮುಂದುವರಿಯೋದು ಬೇಡ ಅಂತಕ್ಕಂಥದ್ದನ್ನು ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನನ್ನ ಕ್ಷೇತ್ರದ ಶಿಕ್ಷಕ ಬಂಧುಗಳ ಮತದಾರರ ಅಭಿಪ್ರಾಯದಂತೆ ನಾನು ಇವತ್ತು ನನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿದೆ. ಸದ್ಯದಲ್ಲೇ ನನ್ನ ಮುಂದಿನ ನಡೆ ರಾಜಕೀಯವನ್ನು ನಾನು ತಮ್ಮಗಳ ಜೊತೆಯಲ್ಲಿ ಹಂಚ್ಕೊಳ್ತೇನೆ. ನಾನು ವಿಧಾನ ಮಂಡಲದ ಅಧಿವೇಶನದಲ್ಲಿ ನಮ್ಮ ಸಭಾಪತಿಗಳಾದಂಥ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ನನ್ನ ರಾಜಕೀಯ ಗುರುಗಳು. ಆದರೆ ಪತಿಯವರಾಗಿದ್ದಾರೆ, ಅವ್ರಿಗೆ ನಾನು ರಾಜೀನಾಮೆ ಪತ್ರ ಕೊಟ್ಟಿದ್ದೇನೆ. ಅವ್ರನ್ನ ಕುರಿತು ನಾನು ಬೇರೆ ಮಾತನಾಡೋದಿಲ್ಲ.
ಮಾತನಾಡೋದಿಲ್ಲ. ಆದರೆ ತಾವು ಬೇರೆ ಪಕ್ಷದ ಜೊತೆ ಗುರುಸ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ನಂದೊಂದು ಮಾತು. ನಾನು ವಿಧಾನಮಂಡಲದ ಅಧಿವೇಶನದಲ್ಲಿ ನನ್ನ ರಾಜಕೀಯ ಜೀವನದ ಉದ್ದಕ್ಕೂ ಶಾಸಕನಾದ ಮೇಲೆ ನಾನು ವಿಷಯಾಧಾರಿತವಾಗಿ ನಾನು ಚರ್ಚೆಯಲ್ಲಿ ಭಾಗವಹಿಸಿದ್ದೇನೆ. ನನ್ನ ಅಭಿಪ್ರಾಯಗಳನ್ನು ಸದನದಲ್ಲಿ ಎತ್ತಿಳಿದಿದ್ದೇನೆ. ಶಿಕ್ಷಕರ ವಿಚಾರ ಇರ್ಬೋದು, ಜನಸಾಮಾನ್ಯರ ವಿಚಾರ ಇರ್ಬೋದು, ಈ ಎಲ್ಲವನ್ನು ಕೂಡ ವಿಷಯಾಧಾರಿತವಾಗಿ ನಾನು ಚರ್ಚೆ ಮಾಡಿದ್ದೇನೆ. ತಾವು ಮಾಧ್ಯಮಗಳಲ್ಲಿ ಈಗಲೂ ಕೂಡ ಅದನ್ನು ಗಮನಿಸ್ಬೋದು. ಆದರೆ ನಮ್ಮ ಪಕ್ಷದವರೇ ಆದಂಥ ಜಾತ್ಯತೀತ ಜನತಾದಳದ ನಾಯಕರುಗಳು ರೈತ ಮಸೂದೆ ತಂದಾಗ ಆ ರೈತ ಮಸೂದೆ ಮತ್ತು ನಮ್ಮ APMC ಮಸೂದೆ ಸಂಬಂಧ ಅವರು ಆಡಳಿತ ಪಕ್ಷದ ಜೊತೆ ಶಾಮೀಲಾಗಿ ಅವರೆಲ್ಲರೂ ಹೊರ ನಡೆದರು. ಆದರೆ ನನಗೆ ಯಾವುದೇ ಸೂಚನೆ ಕೊಡಲಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ರೈತರ ಪರವಾಗಿ APMC ಬಿಲ್ ವಿಧೇಯಕದ ವಿರುದ್ಧವಾಗಿ ರೈತರ ಪರವಾಗಿ ರೈತರ ನಿಲುವನ್ನು ನಾನು ಸದನದಲ್ಲಿ ನಾನು ವ್ಯಕ್ತ ಮಾಡಿದ್ದೇನೆ. ಅಂದು ಕೂಡ ನಾನು ನನ್ನ ಆತ್ಮಸಾಕ್ಷಿಯಾಗಿ ವಿಷಯಾಧಾರಿತವಾಗಿ ಜನಸಾಮಾನ್ಯರ ಒಳಿತಿಗಾಗಿ ನಾನು ಕೆಲಸ ಮಾಡಿದ್ದೇನೆ. ಇಂಥವು 10 ನಿದರ್ಶನಗಳು ನಮ್ಮ ಪಕ್ಷದ ನಿಲುವಿಗೆ ನನ್ನ ವಿಚಾರಧಾರೆಗಳು ಚರ್ಚೆಯಲ್ಲಿ ವಿಧಾನಮಂಡಲದಲ್ಲಿ ವ್ಯತಿರಿಕ್ತವಾಗಿದೆ. ಅದು ತಮಗೆಲ್ಲರಿಗೂ ಪಕ್ಷ ವಿರೋಧಿ ಬೇರೆ ಪಕ್ಷದ ಜೊತೆ ಗುರುತಿಸಿಕೊಂಡಾಗ ಕಾಣುತ್ತೆ ಅಂತಕ್ಕಂಥ ಭಾವನೆ ಸಾಮಾನ್ಯವಾಗಿ ನೋಡಿದವ್ರಿಗೆಲ್ಲರಿಗೂ ಕೂಡ ಕಾಣುತ್ತೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಇಂದು ನಾನು ರಾಜೀನಾಮೆ ಕಳಿಸಿದ್ದೇನೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ, ರಾಜ್ಯ ಅಧ್ಯಕ್ಷರಿಗೆ, ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಇಂದು ನಾನು ರಾಜೀನಾಮೆ ಪತ್ರ. ನಮ್ಮ ಶಿಕ್ಷಕರ ಕ್ಷೇತ್ರ ನನ್ನ ಚುನಾವಣೆ ಮುಂದಿನ ಜೂನ್ ತಿಂಗಳಲ್ಲಿ ನಡೀತದೆ. ಮೈತ್ರಿ ಕುರಿತಂತೆ ನಾನು ಎಂದೂ ಮಾತಾಡಿಲ್ಲ. ನಾವು ವಿಧಾನಮಂಡಲದ ಅಧಿವೇಶನದಲ್ಲಿ ವಿತ್ತೀಯ ಕಾರ್ಯಕಲಾಪಗಳ ಬಗ್ಗೆ ಮಾತನಾಡುವಾಗ ನಾನು ಆ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಮಾತಾಡಿದ್ದೀನಿ. ಇವರು ಮೊಸಳೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ನಾಯಕರು. ಆ ಮೊಸಳೆಯಿಂದ ರಕ್ಷಣೆ ಆಗೋದು ಭಾಳ ಕಷ್ಟ. ಅವರಿಗೆ ಈಗಲೂ ಕೂಡ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ ನಾನು ಅಂತ ಹೇಳಿದ್ದೇನೆ. ಹೌದು, ಮೊಸಳೆ ಅಂದರೆ BJP ಅಂತ ಹೇಳಿದ್ದೇನೆ. ಇಲ್ಲ, BJP ಜೊತೆ ಹೊಂದಾಣಿಕೆ ನಮ್ಮ ಪಕ್ಷದ ನಾಯಕರು ಎಂದೂ ಕೂಡ ಶಾಸಕರ ಜೊತೆಯಲ್ಲೇ ಆಗಲಿ, ಮುಖಂಡರ ಜೊತೆಯಲ್ಲಿ ಆಗಲಿ, ಕಾರ್ಯಕರ್ತರ ಜೊತೆಯೇ ಆಗಲಿ ಯಾವುದೂ ಚರ್ಚೆ ಮಾಡಿ ನಿರ್ಣಯನ ಇತ್ತೀಚಿನ ವರ್ಷಗಳಲ್ಲಿ ತೆಗೆದುಕೊಳ್ತಾ ಇರಲಿಲ್ಲ. ಅದು ಅವರ 2-3 ತೀರ್ಮಾನಗಳೇ ಆಗಿತ್ತು. ಶ್ರೀಮಾನ್ ದೇವೇಗೌಡರು, ಶ್ರೀಮಾನ್ HD ಕುಮಾರಸ್ವಾಮಿ ಅವರು, ರೇವಣ್ಣವರು, ಇವರು ಮುಂದೆ ತೀರ್ಮಾನ ಬಿಟ್ಟರೆ ಯಾವ ಪಕ್ಷದ ಶಾಸಕರು, ಮಾಜಿ ಶಾಸಕರು ಇರಲಿ, ಮುಖಂಡರಿರಲಿ, ಯಾರ ಅಭಿಪ್ರಾಯನೂ ಯಾವ ಸಂದರ್ಭದಲ್ಲೂ ಅವರು ತೆಗೆದುಕೊಳ್ತಾ ಇರಲಿಲ್ಲ. ಅದು ನಿಮ್ಗೆಲ್ಲರಿಗೂ ಗೊತ್ತು. ನೀವು 10 ಬಾರಿ ಬರೆದಿದ್ದೀರಿ. ಇವನ್ ನರೇಂದ್ರ ಮೋದಿಯವರು ಕೂಡ ಹೇಳಿದ್ದಾರೆ ಕುಟುಂಬದ ಪಕ್ಷ ಅಂತ. ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಕುಟುಂಬ ರಾಜಕಾರಣ ಅಂತ. ನೋಡೋಣ, ಅವರು ಜನರು ತೀರ್ಮಾನ ಮಾಡ್ತಾರೆ. ನಾವು ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ಸದ್ಯದಲ್ಲೇ ನಾನು ತೀರ್ಮಾನ ಮಾಡ್ತೇನೆ. ಹೀಗೆ ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಹೋಗುವ ಮುನ್ನನೇ ನಾವು ನಿರ್ಧಾರ ತೆಗೆದುಕೊಳ್ತೀವಿ. ನಾವು ಏನೂ ನಿರ್ಧಾರ ಇಟ್ಕೊಂಡಿಲ್ಲ. ಈಗ ಸದ್ಯದಲ್ಲಿ ತೀರ್ಮಾನ ಮಾಡ್ತೀನಿ. ನನ್ನ ಶಿಕ್ಷಕರ ಬಂಧುಗಳ, ನನ್ನ ಮತದಾರ ಅಭಿಪ್ರಾಯದಂತೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ. ಮುಂದಿನ ತೀರ್ಮಾನವನ್ನು ಸದ್ಯದಲ್ಲೇ ಮಾಡ್ತೇನೆ. ಅಫ್ಕೋರ್ಸ್ ಆಗ ಕಾಂಗ್ರೆಸ್ಗೆ ಹೋಗ್ಬೇಕಂತೇನು. ನಾನು 2ನೇ ಬಾರಿ ಆರಿಸಿ ಬಂದಾಗ ಪಕ್ಷೇತರವಾಗಿ ಆರಿಸಿ ಬಂದೆ ನಾನು ಇದೇ ವಿಧಾನ ಪರಿಷತ್ಗೆ. ಆದರೂ ನನ್ನ ಕೆಲವು
ಸ್ನೇಹಿತರು, ಹಿತೈಷಿಗಳು ಮತ್ತು ಇದೇ ಜನತಾದಳ ಪಾರ್ಟಿನಲ್ಲಿದ್ದಂಥ ಕೆಲವು ಮುಖಂಡರುಗಳು, ನನ್ನ ಶಿಕ್ಷಕ ಬಂಧುಗಳು, ಮತದಾರ ಬಂಧುಗಳು, ಅವ್ರ ಜೊತೆಯಲ್ಲಿ ಒಂದೆರಡು ದಿನದಲ್ಲಿ ಸಮಾಲೋಚನೆ ಮಾಡ್ತೀನಿ. ನಿಮ್ಮ ಹಿತಚಿಂತಕರು, ನಿಮ್ಮ ಹಿತೈಷಿಗಳು ಎಲ್ಲರೂ ನಿಮ್ಮನ್ನು ಮನವೊಲಿಸಿದ್ರೆ ರಾಜೀನಾಮೆ ತಗೊಂಡು JDS ಇದು ಸಾಧ್ಯ ಇಲ್ಲ. ಇದು ನಮ್ಮೆಲ್ಲ ಹಿತೈಷಿಗಳ, ನನ್ನ ವೆಲ್ವಿಷರ್, ನನ್ನ ಮತದಾರ ಬಂಧುಗಳ ಅಭಿಪ್ರಾಯ ಇದು. ರಾಜೀನಾಮೆ ಸಲ್ಲಿಸಿದೆ. ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ನಡೆಯಿಲ್ಲ, ನಾನು ತೆಗೆದುಕೊಡ್ತೀನಿ ತೀರ್ಮಾನ ಸದ್ಯದಲ್ಲಿ. ಟಿಕೆಟ್ ಆಕಾಂಕ್ಷಿ ಏನಾದರೂ ಆಗಿದ್ರಾ? ಇಲ್ಲ, ನಾನು ಯಾವ ಲೋಕಸಭಾ ಚುನಾವಣೆ, ಯಾವ ವಿಧಾನಸಭಾ ಚುನಾವಣೆಗೂ ನಾನು ಹೋಗೋದಿಲ್ಲ. ನಾನು ರಾಜಕಾರಣ ಮಾಡೋದಿದ್ದರೆ ನನ್ನ ಶಿಕ್ಷಕರ ಕ್ಷೇತ್ರ ಏನು ನನಗೆ 4 ಸಾರಿ ಆಶೀರ್ವಾದ ಮಾಡಿದ್ದಾರೆ, ಈ ಕ್ಷೇತ್ರದಲ್ಲೇ ನಾನು ಇರ್ತೇನೆ ವಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ, ಅದು ಮುಂದಿನ ತೀರ್ಮಾನ ತೆಗೆದುಕೊಳ್ತೀನಿ. ಸದ್ಯದಲ್ಲಿ ಕಾಂಗ್ರೆಸ್ ಯಾರೂ ನನ್ನನ್ನು ಸಂಪರ್ಕ ಮಾಡಿಲ್ಲ, ಯಾರೂ ಮಾಡಿಲ್ಲ. ನಿಮ್ಮ ರಾಜಕೀಯ ಗುರುಗಳು ಬಿಜೆಪಿಯಲ್ಲಿ ಇದ್ದಾರೆ ಸರ್, ಬಿಜೆಪಿ ಬೈತಾ ಇದ್ದಾರೆ. ನಮ್ಮ ರಾಜಕೀಯ ಗುರುಗಳು ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅವರು BJP ಸೇರುವಂಥ ಸಂದರ್ಭದಲ್ಲಿ ಕೂಡ ನಾವೆಲ್ಲ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿದ್ವು. ಒಳ್ಳೇದಾಗ್ಲಿ ಅಂತ ಹೇಳಿದ್ರು, ಅದು ಮೊಸಳೆ ಅಂತ ಹೇಳಿದ್ರು. ಇಲ್ಲ, ಒಳ್ಳೇದಾಗಲಿ ಅಂತಲೇ ಹೇಳಿದ್ವು. ಆ ದಿನ ಯಾವ ಅರ್ಥದಲ್ಲಿ ಮೊಸಳೆ? ನಾವು BJPಗೆ ಹೋಗೋ ಮುನ್ನ ಅವ್ರನ್ನ ಸಭಾಪತಿ ಮಾಡಿದವ್ರು. ನಾವು BJPಗೆ ಹೋಗೋ ಮುನ್ನ JDS ಪಾರ್ಟಿಲೇ ಇದ್ದಾಗ ಅವರನ್ನು ಸಭಾಪತಿ ಮಾಡಬೇಕು ಅಂತೇಳಿ ಒಕ್ಕೊರಲ ನಿರ್ಣಯ ಮಾಡಿ ನಮ್ಮ ಪಾರ್ಟಿನಲ್ಲಿ ಅವ್ರನ್ನ ಸಭಾಪತಿ ಮಾಡಿದ್ವಿ. ಅಲ್ಲ, ನಿಮ್ಮ ಗುರುಗಳಿಗೆ ಇದು ಮೊಸಳೆ ಅಂತ ಯಾಕೆ ಹೇಳಿಲ್ಲ ಅಂತ ನೀವು? ಅವ್ರ ಬಗ್ಗೆ ನನಗೆ ಯಾಕೆ ಆ ಥರ ಹೇಳೋದು? ನಮ್ಮ ಪಕ್ಷದ ನೇತಾರರೇ ಒಂದು ಕುಟುಂಬಕ್ಕೆ ಒಂದು ಪಕ್ಷನ ಸೀಮಿತ ಮಾಡಿಕೊಂಡಾಗ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವಾಗ್ತದೆ. ಜಾತ್ಯತೀತ ಅಂತ ಹೇಳ್ಕೊಂಡು ನಾವು ಒಂದು ಕುಟುಂಬದ ರಾಜಕಾರಣ ಮಾಡೋದು ಎಷ್ಟು ಸರಿಯೇನೋ ದೃಷ್ಟಿಯಿಂದ. ಬಸವರಾಜ ಹೊರಟ್ಟಿಯವರು ಸಭಾಪತಿಗಳು ಅದೇ ಮಾಡಿದ್ರೆ ಆ ದಿನ ನಾನು ಇದೇ ಮಾತು ಅವ್ರಿಗೂ ಹೇಳ್ತೀನಿ. ಹೌದು, ನಾನು ಸಕ್ರಿಯ ರಾಜಕಾರಣದಲ್ಲಿ ಬಂದಾಗ ಜಾತ್ಯತೀತ ಜನತಾದಳದಲ್ಲಿ ಬಂದದ್ದು 85ರಲ್ಲಿ. 2 ಬಾರಿ ನನಗೆ ಟಿಕೆಟ್ ತಪ್ಪಿಸಿದರು. ಆಗ ನಾನು ಕಾಂಗ್ರೆಸ್ ಪಾರ್ಟಿಗೆ ಹೋದದ್ದು. ಕಾಂಗ್ರೆಸ್ ಪಾರ್ಟಿನಲ್ಲಿ ಹೋಗಿ ನಾನು ಏನೂ ಕೆಲಸ ಮಾಡಲಿಲ್ಲ. ಟಿಕೆಟ್ ಕೊಟ್ಟರು SM ಕೃಷ್ಣ ಅವರು, DK ಶಿವಕುಮಾರ್ ಅವರು ಟಿಕೆಟ್ ಕೊಟ್ಟರು ನನಗೆ. ನಾನೇನು ಅಲ್ಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಹೋಗಿ ಜಾಯ್ನ್ ಆಗಿ 1 ವರ್ಷ ಕೂಡ ಆಗಿರಲಿಲ್ಲ. ಆದರೂ ಕೂಡ ನನಗೆ 2ನೇ ಬಾರಿ ನಾನು ಪಕ್ಷೇತರರಾಗಿ ನಿಂತೆ, ಟಿಕೆಟ್ ದೊರೀಲಿಲ್ಲ ನನಗೆ. ಆವತ್ತು ಕೂಡ ಪಕ್ಷೇತರವಾಗಿ ನಿಲ್ಲಬೇಕಾದ್ರೆ ಇದೇ ಜಾತ್ಯತೀತ ಜನತಾ ಪಕ್ಷದ ನಾಯಕರ ಕಾರಣ ನನಗೆ ಟಿಕೆಟ್ ಮಿಸ್ ಮಾಡಿದಂಥದ್ದು. ನನಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಡದೆ ಹೋಗ್ಬೇಕಾದ್ರೆ ನಮ್ಮ ದೇವೇಗೌಡರು, ಕುಮಾರಸ್ವಾಮಿಯವರೇ ಕಾರಣ. ನಾನು ಅವತ್ತು ಪಕ್ಷೇತರನಾಗಿ ಹೋದೆ. ಮತ್ತು ಇಂದೆಲ್ಲ ನಾಳೆ ಬದಲಾವಣೆ ಆಗ್ಬೋದು, ಈ ಪಾರ್ಟಿ ಪ್ರಾದೇಶಿಕ ಪಕ್ಷ ಅನ್ನೋದು ಒಂದು ಇರಬೇಕು ರಾಜ್ಯದಲ್ಲಿ ಅನ್ನುವಂಥ ಘನ ಉದ್ದೇಶ ಇಟ್ಕೊಂಡು ನಾವು ಇಂದೆಲ್ಲ ನಾಳೆ ಇವರು ಬದಲಾಗ್ತಾರೆ, ಬದಲಾವಣೆ ಆಗ್ತದೆ, ಹೀಗೆ ಇರೋದಿಲ್ಲ ಪಾರ್ಟಿನಲ್ಲಿ ಅನ್ನುವಂಥ ಒಂದು ಕೆಲವು ನಿರ್ಧಾರದಿಂದ ನಾವು ಅವ್ರ ಜೊತೆಯಲ್ಲಿ ನಾವು ಉಳಿದ್ವು. ಯಾರು ನಮ್ಮ ನಾಯಕರು ಸಂಪರ್ಕನೇ ನನಗೆ 4 ವರ್ಷದಿಂದ ನಮ್ಮ ನಾಯಕರ ಸಂಪರ್ಕನೇ ಇಲ್ಲ. ನಮ್ಮನ್ನು ಯಾವುದೇ ಸಭೆಗೂ ಕೂಡ ಕರೀತಾ ಇರಲಿಲ್ಲ ಅವರು. ಪಕ್ಷದ ಸಭೆಗಳಿಗಾಗಲಿ, ಶಾಸಕರ ಸಭೆಗಳಿಗಾಗಲಿ, ನಾನೊಬ್ಬ ಪಾರ್ಟಿನಲ್ಲಿ ಸದಸ್ಯತೆ ಇದ್ದು ಅಂತ ನಮ್ಮನ್ನು ಎಲ್ಲೂ ಕೂಡ ಅವರು ಪರಿಗಣಿಸಲೇ ಇಲ್ಲ. ಅಫ್ಕೋರ್ಸ್ ಆವತ್ತೇ ಕೊಡ್ಬೋದಿತ್ತು, ಆದರೆ ನಮ್ಮ ಸದಸ್ಯತ್ವ ಇದೆಯಲ್ಲ, ನಮ್ಮ ಮತದಾರರು ನಮಗೆ 6 ವರ್ಷ ಅವಧಿ ಕೊಟ್ಟಿದ್ದಾರಲ್ಲ, ಅವರ ಕರ್ತವ್ಯ ಮಾಡಬೇಕಲ್ಲ. ಸರ್, ಈಗ ಕುಮಾರಸ್ವಾಮಿ ಅವರು ಹಿಂದೆ ಬಿಜೆಪಿಯ ಕೋಮುವಾದಿ ಪಕ್ಷ ಅಂದರು, ಕೋಮುವಾದಿ ಕೆಲಸಕ್ಕೆ ಬಿಡಬಾರ್ದು ಅಂತ ಹೇಳಿದ್ರು. ಈಗ ಅವ್ರ ಜೊತೆನೆ ಮತ್ತೆ ಮಾಡ್ತಿದ್ದಾರೆ. ಸರ್, ಇದು ಒಂಥರ ಅವಕಾಶವಾದಿ ರಾಜಕೀಯ ಅಂತ. ನಮ್ಮ ಕುಮಾರಸ್ವಾಮಿಯವರು, ದೇವೇಗೌಡರು ರಾಜಕಾರಣ, ನಮ್ಮ BJP ಪಕ್ಷದ ಹೊಂದಾಣಿಕೆ ರಾಜಕಾರಣ, ಇದಕ್ಕೆಲ್ಲ ಜನತೆಯೇ ಉತ್ತರ ಕೊಡಬೇಕು, ಮತದಾರರೇ ಉತ್ತರ ಕೊಡಬೇಕು. ಉತ್ತರ ಕೊಡ್ತಾರೆ. ನಾನು
ಜಾತ್ಯತೀತ ಹಿನ್ನೆಲೆಯಲ್ಲಿ ಈ ಪಕ್ಷವನ್ನು ಎಷ್ಟು ವರ್ಷ ಕಟ್ಕೊಂಡು ಬಂದು ಇದೆಲ್ಲ ಮಾಡಿ ಈ ದಿನಮಾನಗಳಲ್ಲಿ ತಮ್ಮ ಕುಟುಂಬದ ಅಸ್ತಿತ್ವಕ್ಕೋಸ್ಕರ ಯಾರು BJP ಸರ್ಕಾರ ಕುಮಾರಸ್ವಾಮಿಯವರ ಸರ್ಕಾರವನ್ನು ಈಗ 4-5 ವರ್ಷದ ಹಿಂದೆ ತೆಗೆದರು. ಎಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವ್ರಿಗೆ ಅಧಿಕಾರವನ್ನು ತೆಗೆದರು? ಕುಮಾರಸ್ವಾಮಿಯವರು ಯಡಿಯೂರಪ್ಪನವ್ರಿಗೆ ಹೇಗೆ ಅಧಿಕಾರ ಕೊಡಲಿಲ್ಲ? ಇಷ್ಟೆಲ್ಲ 10-15 ವರ್ಷದಲ್ಲಿ ಈ ನಾಡಿನಲ್ಲಿ ಆಡದಂಥ ಇವರೆಲ್ಲರಿಗೂ ಕೂಡ ಜನರೇ ತಕ್ಕ ಪಾಠ ಕಲಿಸ್ತಾರೆ, ಉತ್ತರ ಕೊಡ್ತಾರೆ. ನಾವು ಕಾಯಬೇಕು. 2-3 ಡೇಸ್. ಥ್ಯಾಂಕ್ ಯು. ತಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು.